ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸೋಪ್ಲೇಸ್ ಗೇಮರ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಹೇಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ. ಇವತ್ತಿನ ಎಪಿಸೋಡ್ ಬಂದುಬಿಟ್ಟು ಫಾರ್ಮಿಂಗ್ ಸಿಮ್ಯುಲೇಟರ್ 23 ಆಡ್ತಾ ಇದ್ದೀವಿ. ಹೋದ ಎಪಿಸೋಡ್ ಯಾರು ನೋಡ್ಕೊಬಂದಿಲ್ಲ ನೋಡ್ಕೊಬನ್ನಿ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಪ್ಪ ಅಂದರೆ ದನಗಳನ್ನ ಹೇಗೆ ಸಾಕಾಣಿಕೆ ಮಾಡಿ ಹಾಲನ್ನು ತೆಗೆದು ಮಾರಾಟ ಮಾಡೋದು ಅಂತ ನಾನು ನಿಮಗೆ ಎಪಿಸೋಡಲ್ಲಿ ಹೇಳ್ತೀನಿ. ಫಸ್ಟು ಯಾರೂ ಮಾಡಿಲ್ಲ ಕನ್ನಡದಲ್ಲಿ, ನಾನೇ ಮಾಡ್ತಿರೋದು. ಸೊ ಪಟ ಟೈಮ್ ವೇಸ್ಟ್ ಮಾಡೋದು ಬೇಡ, ಬಟ್ ಗೇಮ್ ಒಳಗೆ ಹೋಗ್ಬಿಡೋಣ. ಸೊ ಆಲ್ ರೈಟ್ ಗೈಸ್, ಇವಾಗ ನಾವು ಗೇಮ್ ಒಳಗೆ ಬಂದಿದ್ದೀವಿ. ಹೋದ ಎಪಿಸೋಡ್ ಇದ್ದಂಗೆ ಅದೇ ಹೈ ಗ್ರಾಫಿಕ್ಕು, ಸ್ವಲ್ಪ ಲ್ಯಾಗ್ ಆಗುತ್ತೆ ಮೊಬೈಲಲ್ಲಿ ಆಡೋದಲ್ಲ, ಅದಕ್ಕೋಸ್ಕರ ಇದು ನಮ್ಮ ಮನೆ ಆ ಮ್ಯಾಪ್ ಚೇಂಜ್ ಮಾಡಿದೆ. ಓಕೆನಾ. ಸೊ ನಾನು ಆಫ್ಲೈನಲ್ಲಿ ಒಂದು 4-5 ಟ್ಯಾಕ್ಟ್ರಿಗಳನ್ನ ಬೈ ಮಾಡಿದ್ದೆ, ಅಲ್ಲಿ ನಾನು ತೋರಿಸ್ತೀನಿ ನೋಡಿ. ಓಕೆ ಗೈಸ್, ಆಲ್ ರೈಟ್, ಇವಾಗ ನಾವು ಟ್ಯಾಕ್ಟ್ರಿಗಳನ್ನೆಲ್ಲ ತಂದು ನಿಲ್ಲಿಸಿದ್ದೀವಿ. ಅಲ್ಲಿ ನೋಡಿ, ಎಲ್ಲ ಆಲ್ಮೋಸ್ಟ್ ಒಂದು 5-6 ಟ್ಯಾಕ್ಟ್ರಿಗಳನ್ನ ನಾವು ತೊಗೊಬಂದಿದ್ದೀವಿ. ಓಕೆನಾ. ಇವೆಲ್ಲ ಫಾರ್ಮಿಂಗಿಗೆ ಬೇಕಾಗುತ್ತೆ, ಕೌ ಸಾಕಾಣಿಕೆಗೆ, ದನಗಳ ಸಾಕಾಣಿಕೆಗೆ ಬೇಕಾಗುತ್ತೆ ಅಂತ. ಓಕೆನಾ. ನೋಡ್ತಾ ಇರ್ಬೋದು. ಆದರೂ ದುಡ್ಡೇನು ಖಾಲಿ ಆಗಲ್ಲ, ಅನ್ಲಿಮಿಟೆಡ್ ಮನಿ, ಅದಕ್ಕೋಸ್ಕರ. ಹೈಟಿಂದ ಹೆಂಗೆ ವ್ಯೂ ಕಾಣ್ತಿದ್ದಲ್ಲ ನೀವು ನೋಡ್ತಾ ಇರ್ಬೋದು. ಸೊ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಟಾಫಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇದ್ರೇ ನಾವು ಇಂಥ ವಿಡಿಯೋ ಮಾಡೋಕ್ಕಾಗೋದು. ಸೊ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಯಾವ ಥರ ಮಾಡಬೇಕು ಅಂತ. ಸೊ ಫಸ್ಟ್ ಟೈಮ್ ಈ ಥರ ಕನ್ನಡದಲ್ಲಿ ವಿಡಿಯೋ ಬಿಡ್ತಿರೋದು. ಸೊ ಇವಾಗ ನಾವು ದನದ ಹಟ್ಟಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಓಕೆನಾ ಗೈಸ್. ಆಲ್ ರೈಟ್ ಗೈಸ್, ಇವಾಗ ನಾನು ಬಂದುಬಿಟ್ಟು ಇದನ್ನು ನಾನೆಲ್ಲ ಆಲ್ರೆಡಿ ಮೊದಲೇ ತೊಗೊಂಡಿದ್ದೀನಿ. ಓಕೆನಾ. ನಾನು ನಿಮಗೆ ಹೆಂಗೆ ತಗೊಳ್ಳೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫ್ಲ್ಯಾಶ್ ಬ್ಯಾಕ್ ಗೈಸ್, ಇವಾಗ ನಾವು ದನದ ಹಟ್ಟಿ ಹತ್ರ ಹೋಗ್ತಾ ಇದ್ದೀವಿ. ಓಕೆನಾ. ಅಲ್ಲಿ ನೋಡಿ, ಮುಂದೆ ಕಾಣಿಸ್ತಾ ಇದೆ ನಿಮಗೆ, ಅದೆಲ್ಲ ಈಗ ಹೆಂಗೆ ಅದು ಲಾಕ್ ಮಾಡೋದು, ಯಾವ ಥರ ಹಸುಗಳನ್ನ ತಗೊಳೋದು ನಾನು ನಿಮ್ಗೆ ಹೇಳ್ತೀನಿ ಇವಾಗ. ನೋಡಿ, ಇಲ್ಲಿ ಅದರ ಮುಂದೆ ಹಾಕ್ತೆ. ಸೊ ಇವಾಗ ಇಳಿದ್ಬಿಟ್ಟು ಇಲ್ಲಿ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಇದು ಇಲ್ಲೇನಾದ್ರು ದನ ಇದೆಯಾ? ಇಲ್ಲ ಅಲ್ಲ. ಹಾಂ, ಇವಾಗ ಬನ್ನಿ ಹೇಳ್ತೀನಿ. ಈ ಬ್ಲೂ ಕಲರ್ ಹತ್ರ ಬಂದುಬಿಟ್ಟು ಪರ್ಚೇಸ್ ಮಾಡಿ. ಓಕೆನಾ. 24,000 ಆಯಿತು. ಸೊ ಇವಾಗ ಅದು ಒಂದೊಂದು ಟೈಮ್ ಗ್ಲಿಚ್ ಆಗಿರುತ್ತೆ. ಶಟ್ರನ್ನ ಟಿಕ್ ಮಾರ್ಕಲ್ಲಿ ಕೆಳಗೆ ಕಾಣ್ತಿದೆಯಲ್ಲ, ಅದು ಒತ್ತಿಬಿಡಿ, ಆವಾಗ ಓಪನ್ ಆಗುತ್ತೆ ಎಲ್ಲ ಶಟ್ರೂ. ಓಕೆನಾ. ಇವಾಗ ನಾನು ಇದು ಮಾಡ್ತೀನಿ ಹಾಗೇ ಓಪನು. ಓಕೆ, ನೋಡಿ ಯಾವ ಥರ ಕಾಣ್ತಾಯಿದೆ, ಸೈಕ್ ಕಾಣ್ತಿದೆಯಲ್ಲ. ಓ ಗಾಯ್, ಇವಾಗ ದನಗಳನ್ನ ಬೈ ಮಾಡಬೇಕು. ಸದ್ಯಕ್ಕೆ ಬೇಡ ಇದು. ದನಗಳನ್ನ ಹೆಂಗೆ ಇದ್ರ ಹತ್ರ ಅನಿಮಲ್ ಹತ್ರ ಬಂದುಬಿಟ್ಟು ಎಲ್ಲನೂ ಪರ್ಚೇಸ್ ಮಾಡಿ. ಸೊ ನಾನು 700 ರೂಪಾಯಿದು ಒಂದು 4-5 ಪರ್ಚೇಸ್ ಮಾಡ್ತೀನಿ. ಬೇಡ, 10 ಪರ್ಚೇಸ್ ಮಾಡಿದೆ. ಸೊ ಇದೊಂದು 45 ಮಾಡೋಣ, ಬೇಡ 20 ಮಾಡೋಣ ಸಾಕು. 19 ಮಾಡೋಣ ಸಾಕು. 19 ಮಾಡಿದ್ವಿ. ಇವಾಗ ಇದು ಪರ್ಚೇಸ್ ಮಾಡೋಣ, ಇದು 26. ಓಕೆನಾ. ಇವಾಗೆಲ್ಲ ಪರ್ಚೇಸ್ ಮಾಡಿದ್ದೀವಿ, ಹೋಗಿ ನೋಡೋಣ ಬನ್ನಿ. ಇಲ್ಲಿ ನೋಡಿ ಗೈಸ್, ಎಲ್ಲ ದನಗಳು ಬಂದು ಇಲ್ಲಿ ಇದೆ, ನೋಡ್ತಾ ಇರ್ಬೋದು ನೀವು. ಎಲ್ಲ ದನಗಳು ಇಲ್ಲಿ ಮಕ್ಕೊಂದಿದೆ. ಹತ್ರ ಹೊತ್ಕೊಳ್ಳೆ ರಿಯಲಿಸ್ಟಿಕ್ ಥರ ಎದ್ದೇಳ್ತವೆ, ಎಲ್ಲ ಮಾಡ್ತವೆ. ಫುಲ್ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ. ಓಕೆನಾ. ಗೇಮ್ನ ಫುಲ್ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ. ನೋಡಿರಿ, ಅಲ್ಲಿ ಹತ್ರ ಹೋದರೆ ಎದ್ದೇಳ್ತವೆ. ಈ ರೆಡ್ ಕಲರ್ ಮಿಷಿನ್ ಏನೋ ಹಾಲಿಂದು ಏನೋ ಮಿಷಿನ್ ಅಂತ ಕಾಣುತ್ತಿದೆ. ರೈಟ್ ಗೈಸ್, ಇವಾಗ ನಾವು ವಾಪಸ್ ಹೋಗೋಣ. ಟ್ಯಾಕ್ಟ್ರಿ ಹೆಂಗಿದೆ ನೋಡಿ, ಸೈಕ್ ಕಾಣ್ತಾ ಇದೆ. ವಾಪಸ್ ಹೋಗೋಣ. ಲೆಟ್ಸ್ ಗೋ ಗೈಸ್, ಹೇಗೆ ರಿವರ್ಸ್ ತೆಗಿ ಮನೆಗೆ ಹೋಗೋಣ. ಆಲ್ ರೈಟ್ ಗೈಸ್, ಇವತ್ತು ನೀವು ಫ್ಲ್ಯಾಶ್ ಬ್ಯಾಕ್ನ ನೋಡ್ಕೊಬಂದ್ರೆ ಅನ್ಕೊತೀನಿ. ಅದೇ ಥರ ನೀವು ಪರ್ಚೇಸ್ ಮಾಡಿ. ನಾನು ನಮ್ಮ ಮನೆ ಹತ್ರ ಅಲ್ಲಿ ಟ್ಯಾಕ್ಟರ್ ಜಾಗಕ್ಕೆ ಹೋಗ್ಬಿಟ್ಟು ನಿಮ್ಮನ್ನು ಸಿಗ್ತೀನಿ. ಓಕೆನಾ. ಸೊ ಆಲ್ ರೈಟ್ ಗೈಸ್, ಇವಾಗ ನಾನು ಈ ಟ್ಯಾಕ್ಟ್ರಿ ಹತ್ರ ಬಂದೆ ಆಲ್ರೆಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಟ್ಯಾಕ್ಟ್ರಿನ ತಗೊಂಡು ಹೋಗೋಣ. ಓಕೆನಾ. ಇವಾಗ ಈ ಟ್ಯಾಕ್ಟ್ರಿ ತೊಗೊಂಡು ಆ ಹುಲ್ಕುಯ್ಯೋ ಮಿಷಿನ್ ಹತ್ರ ನಾವು ಇವಾಗ ಹೋಗಬೇಕು. ಯಾವ ಹುಲ್ಕುಯ್ಯೋ ಮಿಷಿನ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಇವಾಗ. ನೋಡಿ, ಕಾಣ್ತಾ ಇರ್ಬೋದು, ಇದು ನೋಡಿ ಗದ್ದೆ, ಇದು ಹುಲ್ಲು ಇರುತ್ತೆ ಅದು ನೋಡಿ. ಇದು ಯೆಲ್ಲೋ ಕಲರನ್ನು ಹೋಗ್ಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು. ತಗೋ
ಇಲ್ಲಿ ಓಕೆನಾ ಗೈಸ್, ಇದನ್ನು ಹೋಗಿ ಅಟ್ಯಾಚ್ ಮಾಡಿದ ಕೂಡಲೇ ಸ್ಟೆಪ್ 1 ಸ್ಟಾರ್ಟ್ ಆಯಿತು ನಮ್ಮದು ಸ್ಟೆಪ್ 1 ಸ್ಟಾರ್ಟ್ ಆಗಿತ್ತು. ನಿಮ್ಮೇನಾದ್ರು ಈ ಥರ ಗದ್ದೆ ಏನಾದರೂ ನಟ್ಟಿದ್ರೆ ಈ ಥರ ಹುಲ್ಲೇನಾದ್ರು ಬೆಳೆಸಿ ನಿಮಗೆ ಕುಯ್ಯೋಕ್ಕೆ ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಮುಂದಿನ ಎಪಿಸೋಡಲ್ಲಿ ನಾನು ಹೇಳ್ತೀನಿ ಯಾವ ಥರ ಅದು ಹಾರ್ವೆಸ್ಟ್ ಮಾಡೋದು ಏನು ಅಂತ, ಆ ಥರ ಹುಲ್ಲ ಹೇಗೆ ಬೆಳೆಸೋದನ್ನು ನಾನು ಮುಂದಿನ ಎಪಿಸೋಡಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಅಂತ. ಸೊ ಇವಾಗ ನಾವು ಡ್ರೈವರ್ ಕೈ ಕೊಟ್ವಿ ನೋಡಿ ಯಾವ ಥರ ಬರುತ್ತೆ ಅಂತ. ಹುಡಿ ಬರುತ್ತೆ ಅಂದರೆ ಸಪ್ರೇಟ್ ಆಗುತ್ತೆ. ಅದು ಸಪ್ರೇಟ್ ಆದಮೇಲೆ ಅದು ಇನ್ನೊಂದು ಮಿಷಿನ್ ಬರುತ್ತೆ ಓಕೆನಾ. ಆ ಇನ್ನೊಂದು ಮಿಷಿನ್ನ ತೊಗೊಬಂದ್ಬಿಟ್ಟು ಅದು ಫುಲ್ಲು ಗುಡ್ಡೆ ಆಗುತ್ತೆ. ಅದು ಗುಡ್ಡೆ ಆದಮೇಲೆ ಅದನ್ನು ಏನು ಮಾಡ್ತಾರೆ, ಹುಲ್ ಕಟ್ಟು, ನಮ್ಮ ಸೈಡ್ ಹಿಂಗಂತಾರೆ ಹುಲ್ ಕಟ್ಟು ಅಂತ, ಅದನ್ನು ಮಾಡ್ತಾರೆ ಓಕೆನಾ ಗೈಸ್. ಈಗ ಮಾಡ್ತಾ ಕತ್ಲೆ ಬೇರೆ ಆಗ್ತದೆ ಓಕೆನಾ. ಕತ್ಲೆನೇ ಆಗೋಯ್ತು ಹುಡುಕ್ತಾ ಆ ಮಿಷಿನೇ ಎಲ್ಲೋಯ್ತು ಅನ್ನೋದು ಗೊತ್ತಿಲ್ಲ. ನಾನು ಮ್ಯಾಪು ಹಾಕಿ ನೋಡಿದೆ, ಮಿಷಿನೇ ಇಲ್ಲ ಅಂತ ಕಾಣುತ್ತೆ. ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಇವಾಗ ನಮ್ಮ ಸ್ಟೋರಿಗೆ ಹೋಗ್ಬೇಕು ಅಂತ ಕಾಣುತ್ತೆ. ಓಕೆ ಗೈಸ್, ಎಲ್ಲ ಗೊತ್ತಾಯ್ತು ಎಲ್ಲಿದೆ ಅಂತ. ಇಲ್ಲಿ ಇದ್ರ ಸೈಡೆಲ್ಲ ಇದೆ. ಎಲ್ಲಿಟ್ಟಿದ್ದೀನಿ ಅಂತಂದರೆ ನೋಡಿ, ಇದುಂಟಲ್ಲ ಇದ್ರ ಹತ್ರ ಇದೆ. ಟಚ್ ಇದು ಲೈಟ್ ಬೀಳ್ತಾ ಇದೆಯಲ್ಲ ರೆಡ್ ಕಲರು, ಅದು ಗೈಸ್. ಇದು ಅಟ್ಯಾಚ್ ಮಾಡೋದಕ್ಕೆ ಕಷ್ಟ ಆಗ್ಬೋದು ಅಂತ ಕಾಣುತ್ತೆ. ನಾನು ನಿಮಗೆ ಅಟ್ಯಾಚ್ ಮಾಡಿಬಿಟ್ಟು ಸಿಗ್ತೀನಿ ಓಕೆನಾ. ಅಟ್ಯಾಚ್ ಮಾಡಿಬಿಟ್ಟು ಸಿಗ್ತೀನಿ. ಆಲ್ರೆಡಿ ಗೈಸ್ ಇವಾಗ ನಾವು ಅಟ್ಯಾಚ್ ಮಾಡಿದ್ದೀವಿ. ಫುಲ್ ಕತ್ಲಾಗಿದೆ. ಸೊ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಬೆಳಗಾದ್ಮೇಲೆ ಓಕೆನಾ. ಕತ್ಲೆ ಆಗೋಗಿದೆ, ಬೆಳಗ್ಗೆ ಹೋಗೋಣ. 3 ಸೆಕೆಂಡಲ್ಲಿ ಬೆಳಗ್ಗೆ ಆಗುತ್ತೆ ನೋಡಿ. 1 2 3. ಆಲ್ರೈಟ್ ಗೈಸ್, ಇವಾಗ ಬೆಳಗ್ಗೆ ಆಗಿದೆ ಫೈನಲಿ. ಸೊ ಇವಾಗ ಇದು ಬಂದುಬಿಟ್ಟು ಸ್ಟೆಪ್ 2. ಈ ಮಿಷಿನ್ನ ತಗೋಬಿಟ್ಟು ನಾನು ಮುಂದಿನ ಎಪಿಸೋಡಲ್ಲಿ ಮಿಷಿನ್ನ ಏನೇನು ಮಿಷಿನ್ ಖರೀದಿ ಅಂದರೆ ಬೈ ಮಾಡಬೇಕು, ಆಮೇಲೆ ಇದನ್ನು ಗದ್ದೆಗೆ ಯಾವ ಥರ ಇದು ಹಾಕಬೇಕು ಅಂದರೆ ಹುಲ್ಲು ಹಾಕಬೇಕು, ಆ ಥರ ಎಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಇದನ್ನು ನೀಟಾಗಿ ಅದು ಮೆಜರ್ ತೊಗೊಬಿಟ್ಟು ಅದನ್ನು ನೀಟಾಗಿ ಬಿಡಬೇಕು ಓಕೆನಾ. ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಗ್ತದೆ ಅಂತ ಹಿಂದೆ. ಬಿಡೋ, ಅವ್ನು ಹೋಗಲ್ಲ ಬಿಡಿ. ಹಿಂದೆ ತೋರಿಸ್ತೀನಿ ನೋಡಿ. ಇನ್ನು ಮೊದಲು ವಿಡಿಯೋದಲ್ಲಿ ಮೊದಲು ಹೇಳ್ದಂಗೆ ಸೊ ನೋಡಿ ಅದು ಗುಡ್ಡೆ ಆಗ್ತಾಯಿದೆ ಸ್ಟ್ರೈಟಾಗಿ ಓಕೆನಾ. ಬಂದುಬಿಟ್ಟು ಸ್ಟೆಪ್ 2 ಓಕೆನಾ. ಈ ಥರ ಗುಡ್ಡೆ ಆದರೆ ನಮಗೆ ಅದು ಹುಲ್ಲು ಕಟ್ತರ ಬರುತ್ತೆ. ಅದು ನನಗೆ ಯಾವ ಥರ ಆಗುತ್ತೆ ಅನ್ನೋ ತೋರಿಸ್ತೀನಿ ನೋಡಿ. ಇದು ವರ್ಕ್ ಕಂಪ್ಲೀಟ್ ಆಗಿದೆ. ಸೊ ಫೈನಲಿ ಗೈಸ್ ಎಲ್ಲ ವರ್ಕು ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು ನೀವು, ಅದೆಲ್ಲ ಗುಡ್ಡೆ ಮಾಡಿದೆ. ನೀವು ನೋಡ್ತಾ ಇರ್ಬೋದು ಹೈಟ್ ವ್ಯೂವಿಂದ ಎಲ್ಲ ಕಂಪ್ಲೀಟ್ ಮಾಡಿದೆ. ಇನ್ನು ನಾವು ಇವಾಗ ಯಾವ ಮಿಷಿನ್ ತೊಗೊಬರ್ತೀವಿ ಅನ್ನೋದು ನಾನು ತೋರಿಸ್ತೀನಿ. ಅಂದರೆ ನಾನು ಅಂತಿದ್ನಲ್ಲ ಮೊದಲು ಹುಲ್ಲು ಕಟ್ಟಾಗುತ್ತೆ ಅಂತ. ಅದು ಹುಲ್ಲು ಕಟ್ಟು ಯಾವ ಥರ ಆಗುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಬರುತ್ತೆ ಆ ಮಿಷಿನು. ನಾವು ಅಂದರೆ ಈ ಥರ ದೊಡ್ಡಕ್ಕೆ ಬರುತ್ತೆ. ಅದು ನಾವು ಹೆಂಗೆ ಅದೇ ಹೇಳ್ದಂಗೆ ಮುಂದಿನ ಎಪಿಸೋಡಲ್ಲಿ ಏನೇನು ವಸ್ತು ಬೇಕು ಅದೆಲ್ಲ ಮಾಡೋಕ್ಕೆ ಅಂತ ಫಾರ್ಮಿಂಗ್ ಮಾಡೋಕ್ಕೆ ಅನ್ನೋದನ್ನ ನಾನು ಮುಂದಿನ ಎಪಿಸೋಡ್ ಮಾಡ್ತೀನಿ. ಅದಕ್ಕಂತ ಒಂದು ಸಪ್ರೇಟ್ ಎಪಿಸೋಡು. ಇವಾಗ ಅದನ್ನು ತೊಗೊಬಂದ್ಬಿಟ್ಟು ಈ ಥರ ಗದ್ದೆಗೆ ನಿಲ್ಲಿಸ್ಬೇಕು ಓಕೆನಾ. ಈ ಥರ ನಿಲ್ಲಿಸಿ ಈ ಥರ ಸ್ಟಾರ್ಟ್ ಮಾಡಿದರೆ ಇದು ಬಂದುಬಿಟ್ಟು ಸ್ಟೆಪ್ 3 ಓಕೆನಾ. ಇದು ಬಂದುಬಿಟ್ಟು ಸ್ಟೆಪ್ 3 ಆಗಿರುತ್ತೆ. ಇದನ್ನು ಸ್ಟಾರ್ಟ್ ಮಾಡಿಬಿಟ್ಟು ಮುಂದೆ ಹೋಗಿ ನೋಡಿ, ಅದು ಹಿಂದ್ಗಡೆಯಿಂದ ಲೈಕ್ ಹುಲ್ಲು ಕಟ್ಟು ಥರ ಆಗ್ತಿರುತ್ತೆ. ಅದು ನಾನು ನಿಮಗೆ ಹುಲ್ಲು ಕಟ್ಟು ಬಿದ್ಮೇಲೆ ತೋರಿಸ್ತೀನಿ ಓಕೆನಾ. ನಮ್ಮ ಸೈಡೆಲ್ಲ ಆ ಥರ ಅಂತಾರೆ, ನಿಮ್ಮ ಸೈಡೆಲ್ಲ ಏನಂತಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದನ್ನ ಏನಂತಾರೆ ಅಂತ. ನಮ್ಮ ಮಲೆನಾಡು ಸೈಡೆಲ್ಲ ಏನಂತಾರೆ ಅಂತ ಅಂದರೆ ಹುಲ್ಲು ಕಟ್ಟು ಅಂತಾರೆ. ಗೈಸ್ ಇವಾಗ ಅದು ಆಲ್ಮೋಸ್ಟ್ ಆಗ್ತಾ ಬಂತು. ಇನ್ನೊಂದು ರೌಂಡ್ ಆದರೆ ಅಲ್ಲಿ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. ಅದು ಯಾವ ಥರ ಬರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ಓಕೆನಾ. ಆಯಿತು ಫುಲ್ ಆಯಿತು. ಹಾಂ ಬಿತ್ತು ನೋಡಿ ಕೆಳಗೆ, ತೋರಿಸ್ತೇನೆ ಅಲ್ಲೇ ಎಳೆಗುರು. ಅಟ್ಯಾಚ್ ಮಾಡೋ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದಕ್ಕೆ ಅಂತಿದ್ದು ನಾನು ಮೊದಲು ಹುಲ್ಲು ಕಟ್ಟು ಅಂತ. ನಮ್ಮ ಸೈಡೆಲ್ಲ ಯೆಲ್ಲೋ ಕಲರ್ ಬರುತ್ತೆ ಓಕೆನಾ.
ನಾನು ನಿಮಗೆಲ್ಲ ಮಾಡಿಬಿಟ್ಟು ಸಿಗ್ತೀನಿ, ಓಕೆನಾ ಗೈಸ್? ಇಲ್ಲಾಂದರೆ ತುಂಬ ಲಾಂಗ್ ಆಗುತ್ತೆ. ಆಲ್ರೈಟ್ ಗೈಸ್, ಇವಾಗ ನಾವೆಲ್ಲ ಮಾಡಿಬಿಟ್ಟು ಫಿನಿಶ್ ಮಾಡಿಬಿಟ್ಟು ಅದು ಎಲ್ಲ ಆಗಿದೆ. ಸಾಮಾನ್ಯ ಒಂದು 5-6 ಫುಲ್ ಕಟ್ ಆಗಿದೆ, ಓಕೆನಾ? ಫುಲ್ ಕಟ್ಟು ಅಂದರೆ ಅದನ್ನು ಅರ್ಥ ಮಾಡ್ಕೊಳ್ರಿ, ಆಯಿತಾ? ಫುಲ್ ಕಟ್ಟು ಅಂತ. ಇವಾಗ ನಾವು ಎಲ್ಲಿಗೆ ಹೋಗಬೇಕು ಅಂತಂದರೆ ಅದೊಂದು ಇನ್ನೊಂದು ಮಿಷಿನ್ ಇದೆ, ದೊಡ್ಡದು ಕಂಟೈನರು. ಅದೂ ಬೇಕಾಗುತ್ತೆ. ಅದು ಫುಲ್ಲು ಏನು ಮಾಡುತ್ತೆ ಅಂತಂದರೆ ಅದು ಹುಲ್ಲಿನ ಪುಡಿ ಬರುತ್ತಲ್ಲ, ಆ ಹುಲ್ಲಿನ ಪುಡಿನ ಕಲೆಕ್ಟ್ ಮಾಡಿ, ಗ್ರೀನು ಹುಲ್ಲಿಂದು ಪುಡಿ ಕಲೆಕ್ಟ್ ಮಾಡಿದೆ, ಅದನ್ನು ಹಸುಗೆ ಹಾಕಿದ್ರೆ ತಿನ್ನುತ್ತೆ, ಓಕೆನಾ? ತೋರಿಸ್ತೀನಿ ಇಲ್ಲಿ. ಅದು ಇಲ್ಲೆಲ್ಲೋ ಇಟ್ಟಿದ್ದೆ, ಎಲ್ಲೋಯ್ತೋ ಗೊತ್ತಿಲ್ಲ, ಓಕೆನಾ? ಆಲ್ರೈಟ್ ಗೈಸ್, ಇವಾಗ ನಾವು ಅದನ್ನು ಹುಡ್ಕೊಬಂದಿದ್ದೀವಿ. ಅದೆಲ್ಲ ಪಕ್ಕದ ಗದ್ದೆಯಲ್ಲಿ ಬಿದ್ದಿತ್ತು. ಸೊ ಇದು ಬಂದುಬಿಟ್ಟು ಸ್ಟೆಪ್ 4, ಓಕೆನಾ? ಇದನ್ನು ಆನ್ ಮಾಡ್ಕೊಬಿಟ್ಟು ಮೂಮೆಂಟ್ ಮಾಡಿದರೆ ಅದು ಫುಲ್ಲು ಅದು ನೋಡಿ ಫಿಲ್ ಆಗ್ತಾಯಿದೆ ಗ್ರೀನ್ ಗ್ರಾಸ್. ಅದಕ್ಕೆ ಅದು ಹುಲ್ಲಿನ ಪುಡಿ ಅಂತ, ಹುಲ್ಲಿನ ಹೊಟ್ಟು ಅದು, ಓಕೆನಾ? ನಮ್ಮ ಸೈಡೆಲ್ಲ ಹುಲ್ಲಿನ ಹೊಟ್ಟು ಅಂತಾರೆ ಅದನ್ನ. ಇದನ್ನು ಎಲ್ಲ ಮಾಡಬೇಕು, ಓಕೆನಾ? ಇದು ತುಂಬ ಕಷ್ಟ ಇದೆ. ಇದು ನಾವು ಡ್ರೈವರಿಗೇನು ಕೊಡೋಕ್ಕಾಗಲ್ಲ ಇದನ್ನು, ಮತ್ತು ಅದು ಹುಲ್ಲು ಕಟ್ಟಿಂದು ಮಿಷಿನ್ನ ನಾವು ಡ್ರೈವರಿಗೆ ಕೊಡೋಕ್ಕಾಗಲ್ಲ, ಇದೆಲ್ಲ ನಾವೇ ಮಾಡಬೇಕು. ಸೊ ಅದಕ್ಕೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪಟಾಪಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಲೈಕ್ ಗೋಲ್ ಇಡ್ತಿದ್ದೀನಿ, 10 ಮಾಡಿರಿ, ಸಪೋರ್ಟ್ ಆದರೂ ಕೊಟ್ಟಂಗಾಗುತ್ತೆ. ಇದನ್ನೆಲ್ಲ ಮಾಡಿಬಿಟ್ಟು ಇನ್ನೊಂದು ಮಿಷಿನ್ ಜೊತೆಗೆ ಸಿಗ್ತೀನಿ. ಆಲ್ರೈಟ್ ಗೈಸ್, ಇವಾಗ ಇನ್ನೊಂದು ಮಿಷಿನ್ ಜೊತೆಗೆ ಬಂದಿದ್ದೀವಿ. ಇದು ಬಂದುಬಿಟ್ಟು ಸ್ಟೆಪ್ 5, ಓಕೆನಾ? ಅದು ಅಂದಿದ್ದಲ್ಲ ಹುಲ್ಲು ಕಟ್ಟು ಅಲ್ಲೆಲ್ಲ ಬಿದ್ದಿರುತ್ತೆ ಅಂತ, ಸೊ ಅಲ್ಲಿ ಬಿದ್ದಿದೆ ನೋಡಿ. ಇದ್ರ ಹತ್ರ ಈ ಥರ ತೊಗೊಬಂದ್ಬಿಟ್ಟು ನೋಡಿ, ಅದು ಕಾಣ್ತಾ ಇದೆಯಲ್ಲ ಅದ್ರ ಹಿಂದ್ಗಡೆ ಕ್ಲಿಪ್ಪು, ಅದು ಬಂದುಬಿಟ್ಟು ವೈಟ್ ಪೇಪರ್ ಸುತ್ತುತ್ತೆ, ಓಕೆನಾ? ಇದು ಸಖತ್ ರಿಸ್ಕಿ ಕೆಲಸ, ಇದು ಸಖತ್ ಲೇಟ್ ಆಗುತ್ತೆ. ಇದು ಫೋಲ್ಡ್ ಮಾಡಿ ಅದು ಮಾಡಿ ಇದರ ಕತ್ಲೇನೇ ಆಗೋಗುತ್ತೆ ಅಂತ ಕಾಣುತ್ತೆ. ಸೊ ಇದೊಂದು ಫೋಲ್ಡ್ ಮಾಡಿಬಿಟ್ಟು ನಾನು ಇನ್ನೊಂದು ಮಿಷಿನ್ ಜೊತೆಗೆ ಸಿಗ್ತೀನಿ, ಓಕೆನಾ ಗೈಸ್? ಇನ್ನೊಂದು ಮಿಷಿನ್ ಜೊತೆಗೆ ಸಿಗ್ತೀನಿ ಗೈಸ್. ಆಲ್ರೈಟ್ ಗೈಸ್, ಇವಾಗ ನಾವು ಇದನ್ನು ತೊಗೊಬಂದಿದ್ದೀವಿ. ಇದು ಬಂದುಬಿಟ್ಟು ಸ್ಟೆಪ್ 6, ಓಕೆನಾ? ಇದು ಏನು ಯೂಸ್ ಆಗುತ್ತೆ ಅಂದರೆ ಅದನ್ನು ಹೋಗಿ ಕಲೆಕ್ಟ್ ಮಾಡ್ಕೋಬೇಕು. ನಾನು ಹೇಳಿಲ್ವ ಕತ್ಲೆ ಆಗುತ್ತೆ, ಅದು ಸುಮಾರು ಲೇಟ್ ಆಗುತ್ತೆ ಅಂತ. ನೋಡಿ ಕತ್ಲೆ ಆಗಿದೆ. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು. ನೋಡಿ ಆ ಥರ ಅಂತ ಅಂತೀನಿ. ನೋಡಿ ಇದನ್ನೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಅಂದರೆ ಅಲ್ಲಿ ಮುಂದ್ಗಡೆ ಕಾಣ್ತಾ ಇದೆಯಲ್ಲ, ಅದು ಎಳ್ಕೊಳುತ್ತೆ. ಅದು ಹತ್ತಿರ ಹೋದ್ರಣ ಅದು ಆಟೋಮೆಟಿಕಾಗಿ ಎಳ್ಕೊಳುತ್ತೆ. ಸೊ ಅದ್ರ ಹತ್ರ ಹೋಗಿ ನೀವು ನೋಡಿ, ಇವಾಗ ಇದನ್ನೆಲ್ಲ ಕಲೆಕ್ಟ್ ಮಾಡಬೇಕು, ಓಕೆನಾ? ಇದನ್ನೆಲ್ಲ ಕಲೆಕ್ಟ್ ಮಾಡಿ ಸ್ಟೋರಲ್ಲಿ ಕೂಡಿ ಇಡಬೇಕು. ಅದನ್ನು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಸೊ ಮುಂದಿನ ಎಪಿಸೋಡಲ್ಲಿ ಅಂದರೆ ಭತ್ತದಲ್ಲಿ ಈ ಥರ ಎಲ್ಲ ಹೆಂಗೆ ಮಾಡಿ ಇದು ಮಾಡೋದು, ಪ್ರೋಟೀನ್ ಮಾಡೋದು, ಅಂದರೆ ದನಗಳಿಗೆ ಪ್ರೋಟೀನ್ ಕೊಡೋದು ಅನ್ನೋದನ್ನ ಮುಂದಿನ ಎಪಿಸೋಡಲ್ಲಿ ಮಾಡೋಣ. ಇವತ್ತಿನ ಎಪಿಸೋಡಲ್ಲಿ ಬರೀ ಗ್ರೀನ್ ಗ್ರಾಸಲ್ಲಿ ಯಾವ ಥರ ಪ್ರೋಟೀನ್ ಮಾಡೋದು ಅಂತ, ಓಕೆನಾ? ಲಾಸ್ಟ್ ಒಂದು ಉಳಿದಿದೆ. ಇದನ್ನು ಎತ್ತಾಕೊಂಡು ಸ್ಟೋರ್ ಹತ್ರ ಹೋಗೋಣ, ಓಕೆನಾ? ಸೊ ಹಂಗೆ 60 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಅಂತ ಅಂತೀನಿ. ಸೊ ಇದು ಸ್ಟೋರ್, ಓಕೆನಾ? ಸ್ಟೋರ್ ಹತ್ರ ಬಂದುಬಿಟ್ಟು ಆಲ್ರೈಟ್ ಗೈಸ್, ಇವಾಗ ನಾವು ಸ್ಟೋರಲ್ಲಿ ಇಳಿಸಿದ್ದೀವಿ. ಅದೇನೋ ಗ್ಲಿಚ್ ಆಯಿತು, ಓಕೆನಾ? ಅದು ಗ್ಲಿಚ್ ಆಗಿಬಿಟ್ಟು ಅದು ಅಲ್ಲಿ ಇಳಿಲಿಲ್ಲ, ಅದಕ್ಕೆ ಅದನ್ನು ಮಾರೇ ಬಿಟ್ಟೆ. ಸೊ ಇವಾಗ ನಾವು ಇನ್ನೊಂದು ಮಿಷಿನ್ ಇದೆ, ಅದನ್ನು ತೊಗೊಬರ್ಬೇಕು. ಯಾವ್ದು ಖಾಲಿ ಟ್ಯಾಕ್ಟ್ರ್ ಇದೆ? ಇದು ನೋಡಿ, ಇದು ಅಟ್ಯಾಚ್ ಮಾಡಿಟ್ಟಿದ್ದೀನಲ್ಲ ಆಲ್ರೆಡಿ. ಇದನ್ನು ತಗೊಂಡೋಗಿ ಅದ್ರ ಹತ್ರ ಹೋಗಬೇಕು, ಓಕೆನಾ? ತೋರಿಸ್ತೀನಿ ಬನ್ನಿ. ಇನ್ನೊಂದು ಸಲ ಥ್ಯಾಂಕ್ ಯು ಅಂತೀನಿ 60 ಸಬ್ಸ್ಕ್ರೈಬರ್ಸ್ ರೀಚ್ ಮಾಡಿದ್ದಕ್ಕೆ. ಹಿಂಗೆ ಸಪೋರ್ಟ್ ನೀಡಿ ಅಂತ ಅಂತೀನಿ. ಸೊ ಇದು ಬಂದುಬಿಟ್ಟು ಸ್ಟೆಪ್ 7, ಓಕೆನಾ? ಈ ಥರ ನೀವು ಮಾಡಿ ಈ ಥರ ಬಂದುಬಿಟ್ಟು ಅದನ್ನು ಮಿಷಿನ್ ಆನ್ ಮಾಡಿ ಅದು ಹತ್ತಿರ ಹೋಗಿ ಒಂಚೂರು ಅದು ಅವಾಗ ಎಳ್ಕೊಳಕ್ಕೆ ನೋಡಿ. ಇದು ಅಂದಿದ್ದು ಹುಲ್ಲು ಅದ್ರೊಳಗೆ ಕೂಡಿಟ್ಟಾಗ ಅದು ಹುಲ್ಲು ಕರಗಿ ಮೆಲ್ಟ್ ಆಗುತ್ತೆ. ಆ ಹುಲ್ಲು ಕರಗಿ ಮೆಲ್ಟ್ ಆದಾಗ ಈ ಮಿಷಿನ್ನು ಇದು ಮಾಡುತ್ತೆ, ಓಕೆನಾ? ಮೆಲ್ಟ್ ಆಗ್ತಾಯಿದೆ ನೋಡಿ. ಅದು ಒಂಚೂರು ಟ್ಯಾಕ್ಟ್ರಿ ಒಂಚೂರು ಅದೇನೋ ಹತ್ತಿರ ಹೋಗ್ಬೇಕು, ಇನ್ನೂ ಹತ್ತಿರ ಹೋಗ್ಬೇಕು.
ಥೋ ಹಿಂದೆ ಬಾಗುರು. ಹಾಂ ನೋಡಿ ಇವಾಗ ಫುಲ್ ಆಯಿತು. ಇವಾಗ ಇದ್ರ ಹತ್ರ ಹೋಗೋಣ, ಹಟ್ಟಿ ಹತ್ರ ಹೋಗೋಣ, ದನಗಳ ಹಟ್ಟಿ ಹತ್ರ. ಓಕೆನಾ, ಇದೊಂದು ರಿವರ್ಸ್ ಹೋಗ್ಬಿಟ್ಟು ತನಿ ಹಟ್ಟಿ ಹತ್ರ ಹೋಗೋಣ. ಸೊ ಇದೊಂಥರ ಅಡ್ವೆಂಚರ್ ಗೇಮು. ಓಕೆನಾ, ತುಂಬ ರಿಯಲಿಸ್ಟಿಕ್ಕಾಗಿ ಕೊಡುತ್ತೆ. ಮೊಬೈಲಲ್ಲಿ ಇಂಥ ಗೇಮ್ ಬರೋದೇ ಕಷ್ಟ, ಗ್ರಾಫಿಕ್ ಗೇಮು. ಅದನ್ನು ನನ್ನ ಮೊಬೈಲ್ ವರ್ಕ್ ಆಗ್ತಿದೆ ಅಂದರೆ ಕ್ರೇಜಿ. ಸೊ ಇನ್ನೊಂದು ಇದು ಕಂಟೈನರ್ ನೋಡಿದ್ವಲ್ಲ, ಅದನ್ನು ತಂದು ಹಿಂದೆ ನಿಲ್ಲಿಸ್ತೀನಿ. ಅದಂತೂ ತಂದು ನಿಲ್ಲಿಸ್ತೀನಿ. ಓಕೆನಾ, ಆಲ್ರೆಡಿ ಗೈಸ್ ಇವಾಗ ಅದನ್ನು ನಾನು ತಂದು ನಿಲ್ಲಿಸಿದ್ದೀನಿ ಹಿಂದ್ಗಡೆ. ಅದನ್ನು ತೋರ್ಸೋಕ್ಕಿಂತ ಮೊದಲು ಇದನ್ನು ಫಸ್ಟ್ ಶೆಟ್ರ್ ತೆಗೆದುಬಿಡೋಣ. ಓಕೆನಾ, ಅದನ್ನು ತೆಗೆದುಕೊಳ್ಳೋಣ. ಸೊ ನೀವು ಅವಾಗ ನೋಡಿದ್ರಲ್ಲ ಹಳೆ ಅದು ಎರಡನೇ ಮ್ಯಾಪಲ್ಲಿ ಹೆಂಗಿತ್ತು ಹಾಗೆ ಇರೋದು ಇದೂ ಹಟ್ಟಿ. ಏನು ಚೇಂಜಸ್ ಏನಿಲ್ಲ ನೋಡಿ. ಇದು ಅವಾಗ ಹಾಕಿದ್ದು ಹುಲ್ಲಿನ ಪುಡಿ, ಅದು ಕುಯ್ದು ತಕ್ಷಣವೇ ಹಾಕಿದ್ದು ನೋಡಿ. ಇದು ಅಲ್ಲಿ ಹಿಂದ್ಗಡೆ ನಿಂತಿದೆಯಲ್ಲ ಅದೇ ನೋಡಿ. ಇದು ಫಸ್ಟ್ ಹಾಕ್ಬರೋಣ ನೋಡಿ, ಫುಲ್ ಇದೆ ಇದು. ಓಕೆನಾ, ಹಟ್ಟಿ ಒಳಗೆ ಹೋಗುತ್ತೆ. ಇದೊಂಥರ ಕ್ರೇಜ್, ಇದೊಂಥರ ಅಮೇರಿಕಾದಲ್ಲೆಲ್ಲ ಇರುತ್ತಲ್ಲ ಹಟ್ಟಿ, ಆ ಥರ ಇರೋದು ನೋಡಿ. ಅಲ್ಲಿ ಫುಲ್ ಆಯಿತು. ಅಲ್ಲೇ ಅವರೇ ಅಂತಿದ್ದಾರೆ ನೋ ಸ್ಪೇಸ್ ಅಂತ. ಅದಾದ ಕೂಡಲೇ ನಾವು ತೆಗೆದುಬಿಡ್ಬೇಕು ಗಾಡಿನ, ತೆಗೆದ್ಬಿಟ್ಟು ಸೈಡಿಗೆ ಹಾಕೋಣ. ಸೊ ಅಲ್ಲೊಂದು ನಾನು ಕಂಟೈನರ್ ನಿಲ್ಲಿಸಿದ್ದೀನಲ್ಲ, ಆ ಕಂಟೈನರ್ ಹಾಲಿಗೋಸ್ಕರ. ಆಲ್ರೆಡಿ ಗೈಸ್ ಇವಾಗ ನಾವು ಈ ಗಾಡಿ ಹತ್ರ ಬಂದ್ವಿ, ದೊಡ್ಡ ಕಂಟೈನರ್ ಹತ್ರ. ಓಕೆನಾ, ಸೊ ಇದನ್ನು ನಾನು ಆಲ್ರೆಡಿ ಖಾಲಿ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಅಲ್ಲಿ ಕೆಳಗೆ ಆಪ್ಷನು. ಓಕೆನಾ, ಇದು ನೋಡಿ ಎಲ್ಲ ಜಸ್ಟ್ ಫುಲ್ ಇತ್ತು ಅದು ಇವಾಗ ನಾವು ಫುಲ್ ಖಾಲಿ ಮಾಡಿದ್ದೀನಿ. ಇದೇನು ಸ್ಪೇಸ್ ಅಂತಲೇ ತೋರಿಸುತ್ತೇನೋ. ಅದೇ ಖಾಲಿ ಅಬ್ಬ ಇಲ್ಲ ಗೈಸ್, ಅದು ಫುಲ್ ಇದೆ. ಅದಕ್ಕೋಸ್ಕರ ಅದು ಸ್ಪೇಸ್ ಇಲ್ಲ ಅಂತಿದೆ. ಅದಕ್ಕೆ ನಾವು ಸೈಡಿಗೆ ಹಾಕೋಣ. ಸೊ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಗ್ರಾಸಿಂದ ಹೆಂಗೆ ದನಗಳಿಗೆ ಪ್ರೋಟೀನ್ ಮಾಡೋದು ಅಂತ. ಸೊ ನೋಡಿ ಯಾವ ಥರ ಲುಕ್ಕು ಕಾಣುತ್ತೆ ಅಂತ ನೋಡಿ. ಯಾವ ಥರ ಲುಕ್ ಕಾಣುತ್ತೆ, ಸೈಕ್ ಕಾಣುತ್ತೆ. ಮನೆ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಓಕೆನಾ, ಓಕೆನಾ ಗೈಸ್. ಆಲ್ರೆಡಿ ಗೈಸ್ ಇವಾಗ ನಾವು ಮನೆ ಹತ್ರ ಬಂದ್ವಿ. ಮಲಗಿಬಿಟ್ಟು ಈ ವಿಡಿಯೋನ ಎಂಡ್ ಮಾಡೋಣ. ಸೊ ಮುಂದಿನ ಎಪಿಸೋಡಲ್ಲಿ ಇದು ಮಾಡೋಣ, ಹುಲ್ಲಿಂದ ಯಾವ ಥರ ಪ್ರೋಟೀನ್ ಮಾಡೋದು ದನಗಳಿಗೆ ಅಂತ ನೋಡಿ. ಅದು ಗ್ರಾಫಿಕ್ಸ್ ಹೆಂಗೆ ಮಾಡಿದ್ದಾರೆ ನೋಡಿ, ಮೋಡಗಳದ್ದು ಸೈಕ್ ಮಾಡಿದ್ದಾರೆ. ಗೇಮಿಗೆ ಮಾತ್ರ ಮೆಚ್ಚಬೇಕು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಆ ಥರ ಗ್ರಾಫಿಕ್ಸ್ ಬೆಳಗ್ಗೆನೂ ಅಷ್ಟೇ ಗ್ರಾಫಿಕ್ಸ್ ಬರುತ್ತೆ. ಇವಾಗ ಹಟ್ಟಿ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಓಕೆನಾ, ಆಲ್ರೈಟ್ ಗೈಸ್ ಇವಾಗ ನಾವು ಹಟ್ಟಿ ಹತ್ರ ಬಂದಿದ್ವಿ. ನೋಡ್ತಾ ಇರ್ಬೋದು ಹಸುಗಳೆಲ್ಲ ಮೇಯ್ತಾ ಇದೆ. ಹಾಗೇ ವಿಡಿಯೋನು ಎಂಡ್ ಮಾಡೋ ಸಮಯ ಬಂತು. ಹಾಗೆ ಎಷ್ಟು ಲೀಟ್ರ್ ಹಾಲು ಕೊಟ್ಟಿದೆ ಅನ್ನೋದು ನೋಡೋಣ. ಓಕೆನಾ, ನಿಮ್ಮಲ್ಸ್ ಮಿಲ್ಕು 5103 ಕೊಟ್ಟಿದೆ ಹಾಲು. ನೀವು ನೋಡಿದಿರಲ್ಲ, ಸ್ಟಾರ್ಟಿಂಗಲ್ಲಿ 0 ಇರುತ್ತೆ. ನೀವು ಯಾರು ನೋಡೋದಾದ್ರೂ 0 ಇರುತ್ತೆ. ಇವಾಗ ನಾವು ಪ್ರೋಟೀನ್ ಹಾಕಿದ ಮೇಲೆ ಫುಲ್ ಆಗಿದೆ ನೋಡಿ, 5103 ಆಗಿದೆ. ಆಟ ವಿಡಿಯೋ ಎಂಡ್ ಮಾಡೋ ಸಮಯನೂ ಬಂತು. ಮುಂದಿನ ವಿಡಿಯೋದಲ್ಲಿ ಒಣಗಿದ ಹುಲ್ಲಿಂದ ಯಾವ ಥರ ದನಗಳು ಪ್ರೋಟೀನ್ ಮಾಡಿ, ಯಾವ ಥರ ಸಾಕಾಣಿಕೆ ಮಾಡಿ, ಯಾವ ಥರ ಹಾಲು ಪಡಿಬೋದು ಅನ್ನೋದನ್ನ ನೋಡೋಣ. ನೆಕ್ಸ್ಟ್ ಎಪಿಸೋಡಲ್ಲಿ ಎರಡೂ ಅಂದರೆ ಹಸಿ ಹುಲ್ಲಿಂದ ಒಣಗಿದ ಹುಲ್ಲಿಂದನೂ ಎರಡೂ ಮಾಡಿ ಎಷ್ಟು ಹಾಲನ್ನ ಪಡಿತೀವಿ ಅನ್ನೋದನ್ನ ನೋಡೋಣ. ಇಲ್ಲಿವರೆಗೂ ಕನ್ನಡದಲ್ಲಿ ಯಾವ ಥರ ಹಸುವನ್ನ ಸಾಕಾಣಿಕೆ ಮಾಡ್ಬೋದು ಅನ್ನೋದನ್ನ ಇಲ್ಲಿವರೆಗೂ ಯಾರೂ ಮಾಡಿಲ್ಲ. ಓಕೆನಾ, ಹಿಂದಿಲಿ ಒಂದು 4-5 ಜನ ಮಾಡಿದ್ದಾರೆ. ಅದು ಬಿಟ್ಟರೆ ಕನ್ನಡದಲ್ಲಿ ನಾನೇ ಮಾಡ್ತಿರೋದು, ಇನ್ಯಾರೂ ಮಾಡಿಲ್ಲ. ಅದಕ್ಕೋಸ್ಕರ ಸಪೋರ್ಟ್ ತೋರಿಸಿ. ಐ ಹೋಪ್ ನಿಮಗೆ ಎಲ್ಲರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್.